ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರವಿಕುಮಾರ್ ಅಂತ. ಇವಳು ನನ್ನ ಅರ್ಧಂಗಿ. ಇಷ್ಟಪಟ್ಟು ಕಷ್ಟಪಟ್ಟು ಏನೋ ಯೂಟ್ಯೂಬ್ ಓಪನ್ ಮಾಡಿದ್ದಾರೆ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಸ್ವಲ್ಪ ಸಪೋರ್ಟು ಇದೇ ಥರ ನಡೀಲಿ. ಈ ವಿಡಿಯೋ ನಿಮಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸಿಗ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನನ್ನ ಹಸ್ಬೆಂಡ್ ವೆಲ್ಕಮ್ ಮಾಡಿದ್ದಾರೆ, ಬಟ್ ನಂದು ಒಂದ್ಸಲ ಇರಲಿ ಅಂತ ಮತ್ತೆ ವೆಲ್ಕಮ್ ಮಾಡಿದೆ. ಕಲರ್ ಚಾಲೆಂಜ್ ಮಾಡ್ತಾಯಿದ್ದೀವಿ, ಕಮ್ಮಿ ಬಜೆಟಲ್ಲಿ ಮಾಡ್ತಾಯಿದ್ದೀವಿ. ನೋಡೋಣ ಏನು ತಂದಿದ್ದಾರೆ, ನಾನೇನು ತಂದಿದ್ದೀನಿ ತೋರಿಸ್ತೀನಿ. ಕಲರ್ ಯಾವುದು? ಫಸ್ಟು ರೆಡ್ ಕಲರ್. ರೆಡ್ ತೆಗಿತಾ ಇದ್ದೀರಾ? ಬೇರೆ ಕಲರ್ ಹೇಳ್ಬೇಕು ತಾನೇ. ನಾನು ರೆಡ್ ತಂದಿನ, ಅದೆಲ್ಲ ಸರಿ. ತಾಕ್ಸಿ ನೀವು ಮಾಡಲು ಅಲ್ಲ, ಇದು ಓಕೆ, ಆದ್ರೆ ಇದು ಅಲ್ಲ, ಹೋಗ್ಲಿ. ಇದು ಅದು ಅದ್ರ ಜೊತೆ ಅದು ಗಿಫ್ಟ್. ಹೂ ಕೊಡ್ತಾ ಇದ್ದೀರಾ ಮುಂದಿನ ಸರಿ. ಏನಾದ್ರೂ ಹೇಳ್ಬಿಟ್ಟು ಕೊಟ್ರೆ ಹಂಗೆ ಕೊಟ್ರಲ್ಲ. ಸಾಕು. ಆಯ್ತು, ಸರಿ ತಂದು ಕೊಟ್ಟಿದ್ದೀರಲ್ಲ. ನೆಕ್ಸ್ಟ್ ಪಿಂಕ್ ಕಲರ್. ತನ್ನ ತಂದಿದ್ದೀನಿ ಕೊಟ್ಟದಾ ತೆಗೆದಾ? ಎಲ್ಲ ಬರೀ 10 ರೂಪೀಸು, 5 ರೂಪಾಯಿಂದು, 10 ರೂಪಾಯಿಂದು ತಂದಿದ್ದೀರಾ. ನೀವೇನು 1000 ರೂಪಾಯಿ ತಂದಿದ್ದೀರಾ? ನೀವೇನು 1000 ರೂಪಾಯಿ ತಂದಿದ್ದೀರಾ? ಇಲ್ಲಿ ನೋಡಿ, ಇದೆಷ್ಟು ಫ್ರೆಂಡ್ಸ್? ಇದೆಷ್ಟು ಫ್ರೆಂಡ್ಸ್? ಪರಲ್ಲ, ಯೂಸ್ ಆಗುತ್ತೆ. ಇರಲಿ. ನೆಕ್ಸ್ಟು ಯೆಲ್ಲೋ ಕಲರ್. ನಾನು ಎಂತ ತಂದಿದ್ದೀರ ಫುಲ್ ನೀವೇ ಶಾಕ್ ಆಗ್ಬಿಡ್ತೀರಾ. ಅದು ಕವರ್, ಮತ್ತೆ ಅದಕ್ಕೊಂದು ಕವರ್ ಹಾಕಿ ಬೇರೆ ಕಟ್ಟಿದ್ದೀನಿ. ತೆಗಿಲಾ? ನೀವು ಮೊದಲು ತೆಗಿರಿ. ಇಬ್ಬರು ಅಡುಗೆ ಇಲ್ಲ, ನೀವು ಮೊದಲು ತೆಗಿರಿ. ಇಲ್ಲ ಇಲ್ಲ, ನೀವು ಮೊದಲು ತೆಗಿರಿ. ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್. ಹಪ್ಪಳ ಯೆಲ್ಲೋ ಕಲರ್ ಇದೆ ಫ್ರೆಂಡ್ಸ್. ಓಕೆನಾ? ಊಟ ಆದ್ಮೇಲೆ ತಿನ್ನಕ್ಕೆ ಅಂತ ಹೇಳಿದ್ದಾರೆ. ಹಪ್ಪಳದ ಪ್ಯಾಕೆಟ್ ಊಟ ಜೊತೆ ನೆಂಚ್ಕೊಳಕ್ಕೆ. ನೆಕ್ಸ್ಟ್ ಪ್ಯಾರಟ್ ಗ್ರೀನ್. ಸ್ವರ ಅಂತವೆ, ಗೊತ್ತಾಗ್ಬಿಡುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಈಗ ತೆಗಿಲೇಬೇಕು. ಇವಳು ತುಂಬಾ ಇಷ್ಟ ಫ್ರೆಂಡ್ಸ್, ಆಯ್ತಾ? ಯಾವಾಗ್ಲೂ ತಿಂತಾಳೆ. ಒಂದು ಊಟ ಆಗ್ಲಿ, ಟಿಫನ್ ಆಗ್ಲಿ, ಜೊತೆಲಿ 1-2 ಬೇಕೇ ಬೇಕು ಇವಳಿಗೆ. ಕೆಳಗಡೆ ನಮ್ಮ ಅಂಗಡಿ ಇದೆ ಆಯ್ತಾ, ಆ ಅಂಗಡಿಲಿ ಕಮ್ಮಿ ಆದ್ರೂ, ಇದಕ್ಕೆ ಕಮ್ಮಿ ಆದ್ರೂ ಒಂದು 500 ರೂಪಾಯಿ ಬಿಲ್ ಮಾಡ್ತಾಳೆ. ಎಂತಾದ್ರೂ ಇಲ್ಲ. ಆಕ್ಚುಲಿ ಇದು ಅವ್ರಿಗೆ ತಂದಿದ್ದೀವಿ, ಬಟ್ ಹೆಸರು ನಿಮ್ದು, ತಿನ್ನೋದು ನಾನು. ಸ್ನ್ಯಾಕ್ಸಿಗೆ ಕೇಳಿದರೆ ಸ್ನ್ಯಾಕ್ಸ್. ನೆಕ್ಸ್ಟ್ ಬ್ಲ್ಯಾಕ್. ಅದು ಆಕ್ಚುಲಿ ಬ್ಲ್ಯಾಕ್ ಅಲ್ಲ ಅನ್ಸುತ್ತೆ, ಇಲ್ಲಿ ಒಪ್ಪಲ್ಲ. ತೆಗಿರಾ? ಗೆಳೆಯರೆ, ಇದು ನಾನು ಪ್ರೀತಿಯಿಂದ ಇಷ್ಟಪಟ್ಟು ತಗೊಂಡು ಕೊಡ್ತಾ ಇರೋದು. ಹುಡುಗಿ ನಾನೇ ಪರ್ಚೇಸ್ ಮಾಡಿರೋದು ಗೆಳೆಯರೆ. ಅಯ್ಯೋ ಅದೇನೇ ಏನು ಬಳೆ, ಅಯ್ಯೋ ಅಯ್ಯೋ. ಪರವಾಗಿಲ್ಲ, ನನ್ನ ಗಂಡ ಇವತ್ತು ಮೆಚ್ಕೊಂಡೆ ಬಳೆ ತಂದು ಕೊಟ್ಟಿದ್ದಾರಲ್ಲ ಅಂತ. ಹೋಗ್ಲಿ, ತೊಡ್ಸಿ ಕೈಲಿ ನೀವು ತಂದಿದ್ದೀರಾ. ಫಸ್ಟ್ ಟೈಮ್ ನನಗೆ ಬಳೆ ತಂದು ಕೊಟ್ಟಿರೋದು ಹಂಗಾರೆ. ಗೆಳೆಯರೆ, ನಾನು ಇಷ್ಟಪಟ್ಟು ಹುಡುಕೊಂಡು ತಗೊಂಡಿರೋದು. ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸೈಜು. ಪರವಾಗಿಲ್ಲ, ಹಾಕಿ ನೋಡೋಣ. ತೊಡ್ಸಕ್ಕೆ ಬರಲ್ಲ ನನಗೆ. ಇಲ್ಲ ಫ್ರೆಂಡ್ಸ್, ಹಂಗಾಗುತ್ತೆ. ಪರವಾಗಿಲ್ಲ, ಇಷ್ಟೊಂದು ಚಿಕ್ಕ ಸೈತ ತರ ಗೊತ್ತಾಗ್ಲಿಲ್ಲ. ನಾನು ಕೇಳಿದೆ, ಸ್ವಲ್ಪ ದೊಡ್ಡ ಸೈತ ತರಬೇಕು ತಾನೆ. ಹೋಗ್ಲಿ, ಕಡೆ ಚಿಕ್ಕದು ಅಂತ. ಲೂಸ್ ಆದ್ರೆ ಆಗೋದಿಲ್ಲ ಅಂತ ಹೇಳಿದೆ. ಒಂದರ ಚಿಕ್ಕದಾಗ್ಬಿಟ್ಟಿದೆ. ನಾ ಕೇಳಿದೆ, ಆಲ್ಮೋಸ್ಟ್ ಚಿಕ್ಕದಾಗತ್ತೆ ಅಂತ. ಅವ್ರಿಲ್ಲ, ಆಗುತ್ತೆ, ಟೈಟಾಗಿ ಹಾಕ್ಬೋದು ಅಂತ ಹೇಳಿದ್ರು. ಅಂದಿರೋ ಕಾರು ಒಂದು ಹಾಕೊಳ್ತೀನಿ. ಕೈಗೆ ಆಗಲ್ಲ ಅನ್ಸುತ್ತೆ.
ಬೇಡ ಬಿಡಿ ಇನ್ನೊಂದು ಅದಾಯ್ತಾ? ಸೋಪು ನೀರು ಹಾಕೊಂಡು ಹಾಕ್ಬೋದಾ? ಅವ್ರು ಹೇಳಿದ್ರು, ಅವರು ಲೇಡೀಸ್ ಅವರು ಹೇಳಿದ್ರು ಹಾಕ್ಬೋದು ಅಂತ ಗೆಳೆಯರ. ಗೆಳೆಯರೇ ಗೆಳೆಯರೇ ಅಂದ್ಬಿಟ್ಟಿದ್ವಿ, ಗೆಳತಿಯರು ನೋಡ್ತಿರ್ತಾರೆ. ಸಾರಿ ಪದೇ ಪದೇ ಗೆಳೆಯರು ನೋಡ್ತಾರೆ. ಬಾಟ್ಲಿ ಎತ್ಕೊಳ್ರಿ, ಯಪ್ಪ ಪ್ರೀತಿಯಿಂದ ಕಾರು ಮಡಿಕೊಳ್ಳಿ ಅಂತಂದ್ರೆ. ಓಕೆ, ನನ್ನ ಕಾರಿಗೆ ನೀರಿನ ಬಾಟ್ಲು, ನೀರು ಬೇಕೇ ಬೇಕು, ಎನಿ ಟೈಮ್ ನೀರು ಇರಬೇಕು ಕ್ಯಾಬ್ ಡ್ರೈವರ್ಗೆ, ಅದಕ್ಕೋಸ್ಕರ ತಂದಿದ್ರ. ಓಕೆ, ನೆಕ್ಸ್ಟ್ ವೈಟ್ ಕಲರ್. ಆಕ್ಚುಲಿ ಮೇಲೆ ಬೇರೆ ಕಲರ್ ಫ್ರೆಂಡ್ಸ್, ಐತೆ. ಇದೊಂಚೂರು ಬೇಜಾರಾಗ್ಬೋದು ಆಯ್ತಾ, ನೀವಂತೂ ಬೇಜಾರು ಮಾಡ್ಕೋಬೇಡಿ ಆಯ್ತಾ. ಇವಳಿಗೆ ಒಂಚೂರು ಬೇಜಾರು ಮಾಡಕ್ಕೆ ತಂದಿದ್ದೀನಿ. ಸಿಕ್ಕಾಪಟ್ಟೆ ಫೋನ್ ಮಾಡ್ತಾಳೆ. ವೈಟ್ ಇದು ಚಾರ್ಜರ್ ಮೇಲ್ ಕಲರ್ ಬೇರೆ ಇರ್ಬೋದು, ಬಟ್ ಒಳಗಡೆ ವೈಟ್ ಏನೆ. ಅಯ್ಯ ಅದನ್ನು ತತ್ತರ ಅದೇನ್ ಮಾಡಕ್ಕೆ ಖಾಲಿ ಲೋಟ ಆ ಕುಡ್ಬಿಟ್ಟು ಎಸ್ಸಿ ಯಾವಾಗಲೂ ಜಾಸ್ತಿ ತಗೊಂಡ್ ಬರುತ್ತೆ. ಖಾಲಿ ಲೋಟ ಇರ್ತಾರೆ. ಪ್ರೀತಿಯಿಂದ ತಂದಿರೋದು ಯಾವುದು ಬೇಡ ಅನ್ಬಾರ್ದು. ಅದು ಯೂಸ್ ಆಗುತ್ತೆ. ಕಾಫಿ ಟೀ ಏನ್ ಬೇಕಾದ್ರೂ ಕುಡಿಬಹುದು. ಒರಿಜಿನಲ್ ಕಾರ್ ಚಾರ್ಜರ್ ಬೇಕಾಗುತ್ತೆ. ಕಾರ್ ಯೂಸ್ ಮಾಡ್ತೀವಿ. ಇದನ್ನ ತಂದರಲ್ವಾ, ಇವ್ರಿಗೆ ನಾನು ಕೊಡ್ತೀನಿ. ನಿಮ್ಗೆ ಇಲ್ಲ, ನಾವ್ ಅದ್ರಲ್ಲಿ ನೀರು ಸಹ ಕುಡಿಯಕ್ಕಾಗಲ್ಲ. ಬೇಕಾದ್ರೆ ಇವರು ಇವರು ಅಡಿಗೆ ಮಾಡ್ತಿರ್ತಾರಲ್ಲ, ಸಾಂಬಾರ್ ಟೇಸ್ಟ್ ಮಾಡೋದಿಕ್ಕೆ ಹಂಗೆ ಟೋಟಲ್ ಎತ್ತು ಇಟ್ಕೊಂಡ್ಬಿಡ್ತಾರೆ. ಅದಾದ್ರೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ತಂದಿದ್ದೀವಿ. ನೀವೇ? ಇಲ್ಲ, ನೀವು. ನಾವು ಕೈಗಾಕಿ ಹಿಂಗಾರ ಮಾಡ್ತೀವಿ, ನೀವ್ ಹಂಗಲ್ಲ. ಹಿಂಗೆ ಸೋಟು ನೋಡಿದ್ದೀನಿ ಸುಮಾರು ಸತಿ. ನೆಕ್ಸ್ಟ್ ಬರ್ಲಿ. ನೆಕ್ಸ್ಟ್ ಸ್ಕೈ ಬ್ಲೂ. ಇವ್ರಿಗೆ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ನಾವು ತಂದಿದ್ದೀವಿ ಆಯ್ತಾ. ಹೇಳಿದ್ರು ಫಸ್ಟ್ ಟೈಮ್ ಹೇಳಿದ್ರು ಅಂತವ. ನೋಡಿ ನೋಡಿ, ಇದು ಮೋಸ ಅಲ್ವಾ? ಇದು ಮೋಸ ಅಲ್ವಾ? ಯಪ್ಪ, ನನ್ ಗಂಡ ಚೂಸ್ ಮಾಡಿ ಡ್ರೆಸ್ಸು ಅದು ಪರವಾಗಿಲ್ಲ, ಚೆನ್ನಾಗಿದೆ. ಇವ್ರ ಜೊತೆ ಶಾಪಿಂಗ್ ಹೋಗಿ ಹೋಗಿ ನಂಗೊಂದ್ ಸ್ವಲ್ಪ ಟೇಸ್ಟ್ ಬಂದಿದೆ. ಹಂಗಾಗಿ ಬಟ್ಟೆಯಲ್ಲಿ ಮಾತ್ರ, ಬೇರೆದ್ರಲ್ಲ. ಪರವಾಗಿಲ್ಲ, ಅದು ನನಗೆ ಮದುವೆಯಾಗಿ 5 ವರ್ಷ ಆಗ್ಬತ್ತು. ಇದು ಏನಕ್ಕೆ ಅಲ್ಲ, ಇಷ್ಟು ಅಂತ ನಮಗೆ ಬೇಕಾ? ಎಲ್ಲಿ ಇಟ್ಕೊಳ್ಳೋದು ಇದನ್ನ? ಇಲ್ಲ, ಅದು ಮುರಿದ್ಬಿಟ್ಟು ಜೋಳಿಗೆ ಇಟ್ಕೋಬೇಕಾಗತ್ತೆ ನಾವು. ಕೂಲಿ ತರ್ತೀರ, ಒಂಚೂರು ಚಿಕ್ಕದಾರ ತಂದ್ರೆ ಯೂಸ್ ಮಾಡ್ಕೋಬಹುದು. ಯಾವ ಪ್ಯಾಂಟ್ ಜೋವಲ್ಲ ಎಲ್ಲ ಹಂಗೆಲ್ಲ ಅವಮಾನ ಮಾಡಂಗಿಲ್ಲ ನೀವು. ಇರೋ ಫ್ರಾಂಕ್ ಆಗಿ ಹೇಳ್ತಾ ಇದ್ರು, ಇರೋ ಸತ್ಯ. ಇಷ್ಟು ಉದ್ದ ಇದೆ, ಎಲ್ಲಿ ಅಂತ ಇಟ್ಕೊಳ್ಳಿ ನಾನು. ಅದು ಇಷ್ಟ ಆಯ್ತು. ಮದುವೆಗೆ 5 ವರ್ಷದಿಂದ ಫಸ್ಟ್ ಟೈಮು ನನ್ನ ಗಂಡ ನನ್ನ ಟಾಪ್ ತಂದು ಕೊಟ್ಟಿರೋದು. ನಾವು ದುಡಿಯೋದು ಅರ್ಧ ಭಾಗ ಬಟ್ಟೆನೆ ತಕ್ಕೊಟ್ಟಿದೀನಿ. ನಾನು ದುಡಿಯೋದು ಅರ್ಧ ಭಾಗ ಬಟ್ಟೆನೆ ತಕ್ಕೊಟ್ಟಿದೀನಿ. ಆದ್ರೂ ಸತ್ಯ ಹೇಳೋದಿಲ್ಲ. ನೋಡಿ, ಫಸ್ಟ್ ಟೈಮ್ ಬಟ್ಟೆ ತಗೊಂಡ್ಬಂದೆ. ಫಸ್ಟ್ ಟೈಮ್ ಅಂದ್ರೆ ನನಗೆ ನಾನೇ ಹೋಗಿ ಅಂಗಡಿ ಒಳಗೆ ತಗೊಳ್ತೀನಿ, ಬಟ್ ತಂದು ಕೊಟ್ಟಿರೋದು ಇವರೇನೆ. ಫಸ್ಟ್ ಟೈಮು ನಾನೇ ಗೊತ್ತಿಲ್ಲನೇ ಅದು ಕಲರ್ ಚೂಸ್ ಮಾಡೋದು ತಂದಿರೋದು ಇದೆ. ಫಸ್ಟ್ ಟೈಮ್ ಅಂತ ಹೇಳ್ತಿರೋದು. ನೆಕ್ಸ್ಟ್ ಪರ್ಪಲ್. ಸರಿಯಾ? ಯಾವಾಗಲೂ ಚಿಕ್ಕ ಮಗು ತರ ಹಠ ಮಾಡೋದು ಜಾಸ್ತಿ. ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ ಆಯ್ತಾ. ನಾನು ಒಂದು ಚಿಕ್ಕ ಮಗು, ಅಲ್ಲಿ ನನ್ನ ಮಗು ಐತೆ, ಆ ಮಗುನಾರು ಸಮಾಧಾನ ಮಾಡ್ಬೋದು ನನ್ನ ಮಗನ. ಆದ್ರೆ ಇವಳು ಒಂದೊಂದ್ಸತಿ ಸಮಾಧಾನ ಮಾಡಕ್ ಆಗಲ್ಲ, ನಾನೇ ಸೋತ್ಬೇಕಾಗತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಬೇಜಾರಾದಾಗೆಲ್ಲ ಆಟ ಆಡ್ಲಿ ಅಂದ್ಬಿಟ್ಟು ಆಟ ಆಡಕ್ಕೆ ಇದನ್ನೇ ತಂದಿರೋದು. ಅಲ್ಲ, ಒಟ್ನಲ್ಲಿ ಇವ್ರು ನಿಮ್ಮ ಮಗುಗೆ ಉಪಯೋಗ ಆಗ್ಲಿ ಅಂತ ತಂದಿದ್ದೀರಿ. ಇಲ್ಲ, ಅದು ನಿನಗಾಗ್ಲಿ ಅಂತ, ಜೊತೆ ನೀನು ಆಟ ಆಡ್ಲಿ ಅಂತ. ನಾನು ಓಕೆ, ಕಾರಿಗೆ ಯೂಸ್ ಆಗುತ್ತೆ ಅಂತ ತಂದಿರೋದು. ಕಾರ್ಡ್ ಕೊಡಕ್ಕೆ ಯೂಸ್ ಆಗುತ್ತೆ. ಅಲ್ಲ, ಇದನ್ನ ತಂದಾರೆ. ನಿಮ್ದಿದು ತಗೊಳ್ಳಿ, ಇನ್ನೊಂದು ಕೊಟ್ಕೊಳ್ಳಿ. ರೀತಿಯಿಂದ ತಂದಿದ್ದೀನಿ, ನೀಟಾಗಿ ಇಟ್ಕೊಳ್ಳಿ, ಹೊಡೆದಾಕ್ಬೇಡಿ. ನೋಡಿ, ಹಂಗೆ ಮಾಡ್ತೀನಿ. ನೀಟಾಗಿ ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಅವಾಗಲೇ ಫ್ರೆಂಡ್ಸ್, ಹೇಳಿದ್ನಲ್ಲ, ಇದು ನಿಜ. ಇರಲಿ, ನನಗೆ ಯೂಸ್ ಆಗಲಿ, ನನ್ನ ಮಗನಿಗೆ ಯೂಸ್ ಆಗುತ್ತೆ. ಇಷ್ಟೇ ಅಲ್ವಾ ಕಲರ್ಸು ಮುಗ್ದು.
ಹೌದು ಕಲರ್ಸ್ ಎಲ್ಲ ಮುಗ್ದು ಇನ್ನು ಯಾವ ಕಲರ್ ಇಲ್ಲ ಅಷ್ಟೇ ಅಷ್ಟೇ ಕಲರ್ ಇದ್ದಿದ್ದು ಅಷ್ಟೇ ಕಲರು ಟೋಟಲ್ ನಾನು ಅಷ್ಟು ಅಂದಿರಲ್ಲಿ ನಿಮ್ಗೆ ಅಷ್ಟು ಅಂದಿದ್ದೀನಲ್ಲ ಐಟಮ್ನ ಅದ್ರಲ್ಲಿ ನಿಮ್ಗೆ ಜಾಸ್ತಿ ಯಾವ್ದು ಇಷ್ಟ ಆಯ್ತು ನನಗೆ ಏನು ಜಾಸ್ತಿ ಇಷ್ಟ ಆಗಿರೋ ಅಂದರೆ ಬೈ ಜಾಸ್ತಿ ಸ್ನೇಹಿತರೆ ನಾವು ಯೂಸ್ ಮಾಡೋದು ಅಂದರೆ ನಾನು ಓನ್ಕಮ್ ಡ್ರೈವರ್ ಆಗಿರೋದ್ರಿಂದ ನಾನು ಒಂದು ಒಟ್ಟಲ್ಲಿ ನಾನು ಇರೋ ಪರಿಚಯದಲ್ಲಿ ಕ್ಯಾಬ್ ಡ್ರೈವರ್ ಅಂದಿದೆ ಅದಕ್ಕೆ ಇವರು ಕ್ಯಾಬ್ ಡ್ರೈವರ್ ಅನ್ಬಾರ್ದು ಕಣೆ ಒಂದ್ ಗಾಡಿ ಇರೋದ್ರಿಂದ ಅಂತ ಓನ್ಕಮ್ ಡ್ರೈವರ್ ಅಂತ ಹೇಳಿದ್ದೆ ಇರೋದ್ರಿಂದ ಜಾಸ್ತಿ ಯೂಸ್ ಮಾಡೋದು ಅಂದರೆ ಇದೆ ಫ್ರೆಂಡ್ಸ್ ಯಾವಾಗಲೂ ನಾನು ಕಾರಲ್ಲಿ ಇರಲೇಬೇಕು ನನಗೆ ನೀರು ಬಟ್ಟೆ ಎನಿ ಟೈಮ್ ಇರಲೇಬೇಕು ಇದು ಇಷ್ಟ ಆಯಿತು ಬೇರೆ ಎಲ್ಲ ಊಟ ಆದ್ಮೇಲೆ ಜೀರ್ಣ ಆಗಿಲ್ಲ ಬಾಯಿ ನೀರು ಇಂಪಾರ್ಟೆಂಟ್ ನನಗೆ ಇಷ್ಟ ಆಗಿದೆ ಅದಕ್ಕೋಸ್ಕರ ಹೇಳಿದೆ ಖಾಲಿ ಬಾಟ್ಲು ಅಂತ ಬೇಜಾರು ಮಾಡ್ಕೋಬೇಡಿ ನೀರು ಇಂಪಾರ್ಟೆಂಟು ಇದು ನಾನು ಒಂದೊಂದು ಟೈಮಲ್ಲಿ ನೀರು ಇಲ್ದಲೆ ಎಷ್ಟೋ ಜನನ ಕೇಳಿ ಇಸ್ಕೊಂಡಿದ್ದೀವಿ ನನಗೆ ಇಷ್ಟ ಆಗಿದೆ ಅಂದ್ರೆ ಇದು ಮತ್ತೆ ಟಾಪ್ ಇಷ್ಟ ಆಯ್ತು ಅದ್ ಬಿಟ್ಟು ರೋಜು ಯಪ್ಪ ಆಕ್ಚುಲಿ ನಂದು ಲವ್ ಮ್ಯಾರೇಜು ಹೆಸ್ರಿಗಷ್ಟೇ ಲವ್ ಮ್ಯಾರೇಜ್ ಆಗಿದ್ದು ಬಟ್ ನನಗೆ ಲವ್ ಮಾಡೋನಾಗ ಒಂದಿನ ಹೂ ತಂದು ಕೊಟ್ಟಿರ್ಲಿಲ್ಲ ಪ್ರಪೋಸ್ ಮಾಡಿಲ್ವಾ ಪ್ರಪೋಸ್ ಅದು ರಿಯಲ್ ಆಗಿ ಪ್ರಪೋಸ್ ಮಾಡಿಲ್ಲ ಮೆಸೇಜ್ ಅಲ್ಲಿ ಪ್ರಪೋಸ್ ಮಾಡಿದ್ದು ಬಟ್ ಆರು ಹೂವು ಅಂತ ತಂದ್ಕೊಟ್ಟಿರೋದು ಫಸ್ಟ್ ಟೈಮ್ ಮದುವೆಗೆ 5 ವರ್ಷ ಆದ್ಮೇಲೆ ಅದು ಹೂ ತಂದ್ಕೊಟ್ಟಿರೋದು ಅಲ್ವಾ ಹೂವು ಕೊಡ್ತಾ ಇರ್ತೀನಿ ಕೊಡ್ಸೋದ್ ಬೇರೆ ಫ್ರೆಂಡ್ಸ್ ಅಲ್ಲ. ನಾವು ಊರಿಗೆ ಹೋಗ್ಲಿ ಹೊರಗಡೆ ಹೋಗ್ತಾ ಇರ್ಲಿ ಏ, ಅದು ಹೂವು ಬೇಕಂತ ಕೇಳಿ ಕೊಡಿಸ್ತಾ ಇರ್ತೀನಿ ಅದು ನಮ್ಮ ನಾವೇ ಗಾಡಿ ಹೊರಟೆ ಸಾಕು ಅದು ಮೊದ್ಲು ಕೇಳೋದೇ ಹೂವು ಬೇಕು ಅಂತ ನೋಡಿ ಆದ್ರೂ ಅವ್ರ ಬಾಯಿ ಅದು ನಾನು ಸಮಾಧಾನ ಇಲ್ಲ ಫ್ರೆಂಡ್ಸ್ ಇವ್ರ ತೃಪ್ತಿ ಪಡಿಸಕ್ ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ ನಾನ್ ಹೇಳ್ತಾರೆ ಹೆಂಗ್ ಗೊತ್ತಾ ಕೊಡ್ಸೋರೆ ಹೂನ ಕೊಡ್ಸಿದ ಅಂತ ಹೇಳ್ತಿಲ್ಲ ಬಟ್ ಏನಾದ್ರೆ ನಾನ್ ಕೇಳ್ಕೊಟ್ಟು ಅನ್ಕೊಂಡಿರೋದು ಬಟ್ ನನಗೆ ಗೊತ್ತಿಲ್ದೇನೆ ರೋಸ್ ಹೂ ತಂದ್ಕೊಟ್ಟಿರೋದು ಫ್ರೆಶ್ ಟೈಮ್ ಅಂತ ಹೇಳ್ತಾರೆ ಓಕೆ ಇದು ಒಂದ್ ಕಡೆ ಇಷ್ಟ ಆಗಿದೆ ಸರಿ ಓಕೆ ಬ್ಲಾಗ್ ನ ನೋಡೋಣ ನಮಗೆ ಇರೋರು ಇಂಟ್ರೆಸ್ಟ್ ಇಲ್ಲ ಇವೆಲ್ಲ ಅಲ್ಲ ಹೆಸರು ಅಷ್ಟೇ ತಂದಿರೋದು ಅದನ್ನ ತಿನ್ನೋದು ನಾನೇ ನೋಡಿ ಅದಕ್ಕೆ ಹುಡುಕೊಂಡು ತಗೊಂಬಂದಾರೆ ಅವರೇ ತಿನ್ನೋದಕ್ಕೋಸ್ಕರ ಅಲ್ಲ ಆದ್ರೆ ಯಾವ್ದೇ ಕಾರಣಕ್ಕೂ ಕೊಡೋದಿಲ್ಲ ಹೆಣ್ಮಕ್ಳಿಗಾದ್ರೆ ಈಗ ಕ್ಲಿಪ್ಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅಂದ್ರೆ ನಾನಾ ತರ ಕಲರ್ ಸಿಗ್ಬಿಡುತ್ತೆ ಬಟ್ ಗಂಡ್ ಮಕ್ಳಿಗೆ ಏನ್ ಹುಡುಕಾಗುತ್ತೆ ಹುಡುಕ್ಬೇಕು ಪ್ಯಾಂಟು ಶರ್ಟು ಯಾಕೆ ಏನಿಲ್ವ ಕಮ್ಮಿ ನಾವು ಡಿಸೈಡ್ ಮಾಡಿದೀನಿ ಅಂದ್ರೆ ಕಮ್ಮಿ ಅಮೌಂಟ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಅಂತ ಡಿಸೈಡ್ ಮಾಡಿದೀನಿ ಅಂದ್ರೆ ಯಾವ್ದಾಗುತ್ತೆ ಅದು ತಗೊಂಡ್ಬಂದಿದ್ದೀವಿ ಸರಿ ಹೋಗಿ ಬ್ಲಾಗ್ ಏನ್ ಮಾಡೋಣ ಬಂಗರಿ ಬನ್ನಿ ಬಾಯ್ಲಿ ಬನ್ನಿ ಬನ್ನಿ ಇಟ್ಕೋತೀನಿ ಬಾ ಬಾ ಎಲ್ಕತ್ತಿ ಬರಲ್ಲ ಬನ್ನಿ ಬನ್ನಿ ನಿಧಾನ 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 ನೋಡಿ ಫ್ರೆಂಡ್ಸ್ ಇವನೇ ನನ್ನ ಮಗ ಅವ್ನ್ ಗೊತ್ತು ಆಳೆ ಬ್ಲಾಗ್ ಅಂತ ಹೊಸಾಗೈತೆ ಗೈಸ್ ಈ ಕಲರ್ ಚಾಲೆಂಜ್ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ